Hello dear students, in this video let us discuss MCQ questions on periodic classification of elements. ಧಾತುಗಳ ಆವರ್ತನೀಯ ವರ್ಗೀಕರಣ ಈ ಪಾಠದಿಂದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋ ಒಂದೊಂದೇ. Now let us consider the first question. An element X from group second of the periodic table reacts with the Y, that is element Y from group 17 to form a compound. Give the formula of the compound. ಎರಡನೇ ಗುಂಪಿನ ಧಾತುವಾದ X ಅದು 17ನೇ ಗುಂಪಿನ ಧಾತುವಾದ Y ಜೊತೆ ವರ್ತಿಸಿದಾಗ ಸಿಗುವಂತಹ ಸಂಯುಕ್ತದ ಅಣುಸೂತ್ರ ಏನು? Okay, see, element X that is from the second group second, it is reacting with the element Y that is from group 17. Okay, so one thing you remember, in the second group elements, if you consider second group, the valence, the number of electrons present in the valence shell or in the outermost shell is total 2. Okay, see, ಎರಡನೇ ಗುಂಪು ನೀವು ತಗೊಂಡ್ರೆ ಎರಡನೇ ಗುಂಪಿನಲ್ಲಿ ಎಲ್ಲ ಧಾತುವಿನ ಲಾಸ್ಟ್ ಅತ್ಯಂತ ಹೊರಕವಚದಲ್ಲಿರುವಂತಹ ಕವಚದಲ್ಲಿ 2 ಇಲೆಕ್ಟ್ರಾನ್ಸ್ಗಳಿದೆ, ಅಂದ್ರೆ ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್ ಅಂತ ಹೇಳ್ತೇವೆ. ಓಕೆ, ಈಗ ಸೆಕೆಂಡ್ ಗ್ರೂಪ್, ಈಗ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಗ್ರೂಪ್ 1 ಇಂದ ಗ್ರೂಪ್ 18 ವರೆಗೆ ಇದೆ, ಹೌದಾ? There are 18 vertical columns called groups. Okay, if you consider group 1 and group 2, so first group ಮತ್ತೆ second group ಅಂತ ಹೇಳಿದ್ರೆ ಅದು ಎಲ್ಲಿ ಬರ್ತದೆ? ಎಕ್ಸ್ಟ್ರೀಮ್ ಲೆಫ್ಟ್ ಸೈಡ್ ಆಫ್ ದ ಪಿರಿಯಾಡಿಕ್ ಟೇಬಲ್. ಓಕೆ, ಸೊ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್, ಸೊ ಹೆಚ್ಚಿನ ಲೆಫ್ಟ್ ಸೈಡ್ ಅಲ್ಲಿ ಎಡಭಾಗದಲ್ಲಿರುವಂತಹ ಧಾತುಗಳು ಅವುಗಳು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಸೊ ಹೆಚ್ಚಿನವು ಎಲ್ಲ ಕೂಡ ಏನು ಲೋಹಗಳಾಗಿರ್ತದೆ, ಮೆಟಲ್ಸ್ ಆಗಿರ್ತದೆ, ಆಯ್ತಾ? ಈಗ ಇಲ್ಲಿ ಎಲಿಮೆಂಟ್ ಎಕ್ಸ್ ಅಂತ ಹೇಳಿದ್ರೆ ಅದು ಸೆಕೆಂಡ್ ಗ್ರೂಪ್ ಸೆಕೆಂಡ್ ಅಲ್ಲಿ ಎಲ್ಲ ಲಾಸ್ಟ್ ಶೆಲ್ ಅಲ್ಲಿರುವಂತಹ ಎಲ್ಲ ಎಲಿಮೆಂಟ್ ಅಲ್ಲಿ ಇರುವಂತಹ ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವ ಇಲೆಕ್ಟ್ರಾನ್ಸ್ ಟೋಟಲ್ 2. ಸೊ ನಾನಿಲ್ಲಿ ಎಕ್ಸ್ ನ ಮೇಲ್ಗಡೆ 2+ ಅಂತ ಬರೀತೇನೆ. ಯಾಕೆ ಅಂತ ಹೇಳಿದ್ರೆ the element which is belongs to the second group, actually it is a metallic element. Okay, so S block elements ಯಾವಾಗ ನಿಮ್ಮ ಪಿರಿಯಾಡಿಕ್ ಟೇಬಲ್ ನ ಎಡಭಾಗದಲ್ಲಿರುವಂತಹ ಧಾತುಗಳಿರ್ತದ ಅವುಗಳು ಹೆಚ್ಚಿನವು ಎಲ್ಲ ಕೂಡ ಲೋಹಗಳಾಗಿರ್ತದೆ. ಓಕೆ, ಈಗ ಆ ಎರಡನೇ ಗುಂಪಿನಲ್ಲಿರುವಂತಹ ಲೋಹ ಎಕ್ಸ್, it can donate 2 electrons easily. So the metal is the one which is a electron donor always. ಹೌದಾ? ಸೊ ಯಾವುದು ಲೋಹ ಆಗಿರ್ತದ ಅವುಗಳು ಇಲೆಕ್ಟ್ರಾನ್ಸ್ ಅನ್ನು ಬೇಗ ಕೊಡ್ತದೆ. ಸೊ ಇಲ್ಲಿ ಎಕ್ಸ್ ನಾನು 2+ ಯಾಕೆ ಬರ್ದಿದ್ದಾನೆ? ಇಟ್ ಕ್ಯಾನ್ ಡೊನೇಟ್ 2 electrons. ಎಲ್ಲಿಂದ 2 electrons ಬಂತು? ಸೆಕೆಂಡ್ ಗ್ರೂಪ್ ಆದ ಕಾರಣ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ 2. ಹೌದಾ? ಸೊ ಪ್ಲಸ್ ಅಂತ ಬರ್ದ್ರೆ ಅದು 2 electrons ಕಮ್ಮಿ ಆಗಿದೆ. ಯಾಕೆ? 2 electrons ಅನ್ನೋದು ಡೊನೇಟ್ ಮಾಡಿದೆ ಅಂತ ಅರ್ಥ. ಓಕೆ, ಸೊ ದ ನಾವು ಎಕ್ಸ್ ಇಸ್ ಇನ್ +2 state, and one more element is given, that is Y. Okay, from group 17 ಅಂತ ಹೇಳಿದ್ರೆ ಸಿ ಅಂಡರ್ ಗ್ರೂಪ್ 17 ಫ್ಲೂರಿನ್ ಬರ್ತದೆ, ಕ್ಲೋರಿನ್, ಬ್ರೋಮಿನ್, ಅದರ ಕೆಳಗೆ ಅಯೋಡಿನ್ ಅಂತ ಬರ್ತದೆ. ಈಗ ಯಾವುದಾದ್ರೂ ಒಂದು ಎಲಿಮೆಂಟ್ ತಕೊಳ್ಳಿ, ಫ್ಲೂರಿನ್, ಅದರ ಅಟಾಮಿಕ್ ನಂಬರ್ 9, ಪರಮಾಣು ಸಂಖ್ಯೆ 9 ಬರ್ತದೆ. ಓಕೆ, ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ಬರೆದ್ರೆ 1s2 2s2 2p5 ಬರ್ತದೆ, ಹೌದಾ? 4 + 5 9 ಆಯ್ತು. ಈಗ ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್? 2 + 5 7 electrons ಇದೆ. ಯಾವುದೇ ಧಾತುವಿಗೆ ಯಾವುದೇ ಎಲಿಮೆಂಟಿಗೆ 8 electrons ಸಿಕ್ಕಿದ್ರೆ ಇಟ್ ಇಸ್ ಫೌಂಡ್ ಟು ಬಿ ಅ ಸ್ಟೇಬಲ್ ಕಾನ್ಫಿಗರೇಷನ್, ಅಷ್ಟಕ ಅಂತ ಕರೀತಾರೆ, ಆಯ್ತಾ? ಸೊ ಈ ಫ್ಲೂರಿನ್ ಅಲ್ಲಿ ಔಟರ್ ಮೋಸ್ಟ್ ಶೆಲ್ ಅತ್ಯಂತ ಹೊರಕವಚ 2s ಮತ್ತೆ 2p, ಅದರಲ್ಲಿ 2 + 5 ಟೋಟಲ್ 7 electrons ಇದೆ. ಸೊ ಫ್ಲೂರಿನಿಗೆ 1 electron ಸಿಕ್ಕಿದ್ರೆ 8 electron ಸಿಗ್ತದೆ. ಸೊ ಫ್ಲೂರಿನ್ ಏನ್ ಮಾಡ್ತದೆ? ಇಟ್ ಅಕ್ಸೆಪ್ಟ್ 1 electron, 1 electron ಅನ್ನು ಈಸಿಯಾಗಿ ತಗೊಳ್ತದೆ. ಸೊ 1 electron ತಗೊಂಡ್ರೆ ಇಟ್ ಗೆಟ್ಸ್ ಮೈನಸ್ ಚಾರ್ಜ್, ಮೈನಸ್ ಅಂತ ಬರೆದ್ರೆ -1 ಅಂತ ಅರ್ಥ. ಸೊ ಇದು 1 electron ಅಕ್ಸೆಪ್ಟ್ ಮಾಡ್ತದೆ. ಸೊ ಗ್ರೂಪ್ 17 ಅಲ್ಲಿ ಇರುವಂತಹ ಎಲಿಮೆಂಟ್ ಇಲ್ಲಿ ಯಾವುದಂತ ಮೆನ್ಷನ್ ಮಾಡಲಿಲ್ಲ, ಲೆಟ್ ಅಸ್ ಟೇಕ್ Y. ಇದು -1 ಫಾರ್ಮ್ ಅಲ್ಲಿ ಇರ್ತದೆ. ಯಾಕೆ -1 ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಇನ್ ಆರ್ಡರ್ ಟು ಅಟೈನ್ ದ ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್ ಇಟ್ ಅಕ್ಸೆಪ್ಟ್ 1 electron. ಸೊ X is in +2 state and Y is in -1 state. ಈಗ ಫಾರ್ಮುಲಾ ಬರೆಯುವುದು ಹೇಗೆ ಅಂತ ಹೇಳಿದ್ರೆ ಇಲ್ಲಿರುವಂತ
ನಂಬರ್ಸ್ ಅನ್ನು 2 ಮತ್ತೆ 1 ಅಂತ ಇದೆ, ಅದನ್ನು ನೀವು ಕ್ರಾಸ್ ಮಾಡಿ ಬರಿಬೇಕು. ನೋಡಿ, ಯು ಆರ್ ಟು ಕ್ರಾಸ್ ದ ವ್ಯಾಲೆನ್ಸೀಸ್. ಸೊ ಇಲ್ಲಿ ಪ್ಲಸ್ ಇದ್ದದ್ದು ಮೈನಸ್ ಒಟ್ಟಿಗೆ ಕ್ಯಾನ್ಸಲ್ ಆಗ್ತದೆ, ಉಳಿದದ್ದು 2 ಮತ್ತೆ 1 ನಂಬರ್, ಹೌದಾ? ಸೊ ಕ್ರಾಸ್ ಮಾಡುವಾಗ ಈ ಎಲಿಮೆಂಟ್ ಎಕ್ಸ್ಗೆ ಈ 1 ಹೋಗ್ತದೆ ಅಂಡ್ ಈ 2 ನಂಬರ್ ಎಲ್ಲಿ ಹೋಗ್ತದೆ, y ನ ಕೆಳಗೆ ಬರಿಬೇಕು. ಸೊ ದಿಸ್ ಇಸ್ ದ ವೇ ಆಫ್ ರೈಟಿಂಗ್ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್. ಸೊ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಈಸ್ xy2, option A. So the correct answer is option A. Look at the second question. Which one of the following statements is not correct? Okay, is not correct about the trends in the properties of the elements of a period on going from left to right. ಈ ಕೆಳಗಿನ ಯಾವ ಹೇಳಿಕೆಗಳು ಧಾತುಗಳ ಆವರ್ತನೀಯ ವರ್ಗೀಕರಣದ ಹೇಳಿಕೆಗಳಿಗೆ ಸರಿಹೊಂದುವುದಿಲ್ಲ? ಆಪ್ಷನ್ಸ್ ಆರ್ ದ ಆಕ್ಸೈಡ್ಸ್ ಬಿಕಮ್ ಮೋರ್ ಅಸಿಡಿಕ್. ಸಿ ಏನ್ ಕೊಟ್ಟಿದ್ದಾರೆ ಅವರು, ದ ಎಲಿಮೆಂಟ್ಸ್ ನಾವೇನ್ ತಗೊಳ್ಬೇಕೀಗ, ಲೆಫ್ಟ್ ಟು ರೈಟ್, ಎಡಭಾಗದಿಂದ ಬಲಭಾಗಕ್ಕೆ. ಇನ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ನಿಮಗೆ ಗೊತ್ತಿದೆ, ಯು ಹ್ಯಾವ್ ಸ್ಟಡಿಡ್ ದ ಅಟಾಮಿಕ್ ಸೈಜ್ ಆಫ್ ಎಲಿಮೆಂಟ್ಸ್ ಆಸ್ ವಿ ಗೋ ಫ್ರಮ್ ಲೆಫ್ಟ್ ಟು right in the periodic table, atomic size of the elements goes on decreases. ಹೌದಾ? ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನೀವು ಎಡಭಾಗದಿಂದ ಬಲಭಾಗಕ್ಕೆ ಹೋಗುವಾಗ ಪರಮಾಣುಗಳ ಗಾತ್ರ ಕಡಿಮೆಯಾಗ್ತಾ ಹೋಗ್ತದೆ. ಓಕೆ, ಇದು ನಿಮಗೆ ಗೊತ್ತಿರಲಿ. ಇಲ್ಲಿ 4 ಆಪ್ಷನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ನೋಡಿ, ದ ಆಕ್ಸೈಡ್ಸ್ ಬಿಕಮ್ ಮೋರ್ ಅಸಿಡಿಕ್. ಆಕ್ಸೈಡ್ಗಳು ಆಮ್ಲೀಯತೆಯನ್ನು ಪಡೆಯುತ್ತವೆ. ಅಂದ್ರೆ ನೀವು ಎಡಭಾಗದಿಂದ ಬಲಭಾಗಕ್ಕೆ ಹೋಗುವಾಗ ಈ ಆಕ್ಸೈಡ್ಗಳು ಆಮ್ಲೀಯತೆ ಅಥವಾ ಅಸಿಡಿಕ್ ನೇಚರ್ ಇರ್ತದ ಅಂತ ಹೇಳಬೇಕು. ಸಿ ಒನ್ ಥಿಂಗ್ ರಿಮೆಂಬರ್, ಇನ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್, ಇನ್ ದ ಎಕ್ಸ್ಟ್ರೀಮ್ ಲೆಫ್ಟ್ ಸೈಡ್ ಆಫ್ ದ ಪಿರಿಯಾಡಿಕ್ ಟೇಬಲ್, ಸಿ ಇದು ಪಿರಿಯಾಡಿಕ್ ಟೇಬಲ್ ಆದ್ರೆ ಇಲ್ಲಿ ಎಡಭಾಗದಲ್ಲಿ ನೋಡಿ, ದಿಸ್ ಇಸ್ ಲೆಫ್ಟ್ ಸೈಡ್. ಸೊ ಇಲ್ಲಿರುವಂತದ್ದು ಮೆಟಲ್ಸ್, ನೆನ್ಪಿಟ್ಕೊಳ್ಳಿ, ದೇ ಆರ್ ಮೆಟಲ್ಸ್. ಇನ್ ದ ರೈಟ್ ಸೈಡ್, ಎಕ್ಸ್ಟ್ರೀಮ್ ರೈಟ್ ಸೈಡ್ ಆಫ್ ದ ಪಿರಿಯಾಡಿಕ್ ಟೇಬಲ್, ನಾನ್ ಮೆಟಲ್ಸ್ ಆರ್ ಸಿಚುವೇಟೆಡ್. ಆಯ್ತಾ? ಅಲೋಹಗಳಿರುವುದು ಎಲ್ಲಿ, ಬಲಭಾಗದಲ್ಲಿ. ಎಡಭಾಗದಲ್ಲಿ ಲೋಹಗಳಿರ್ತದೆ. ಆಯ್ತಾ? ಈಗ ಎಡಭಾಗದಿಂದ ಬಲಭಾಗಕ್ಕೆ ಹೋಗುವಾಗ ಇಫ್ ಯು ಗೋ ಅಕ್ರಾಸ್ ದ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಪಿರಿಯಾಡಿಕ್ ಟೇಬಲ್ ಏನಾಗ್ತದೆ ನೋಡಿ, ನಾನ್ ಮೆಟಲ್ಸ್ ಎಲಿಮೆಂಟ್ ಸಿಗ್ತದೆ, ಅಲೋಹಗಳು ಸಿಗ್ತದೆ. ಆಯ್ತಾ? ಯಾವಾಗ್ಲೂ ಅಲೋಹಗಳ ಆಕ್ಸೈಡ್ ಅಸಿಡಿಕ್ ಆಗಿರ್ತದೆ. ಎಸ್ ಆರ್ ನೋ? ಆಲ್ವೇಸ್ ಆಕ್ಸೈಡ್ಸ್ ಆಫ್ ನಾನ್ ಮೆಟಲ್ಸ್ ಆರ್ acidic in nature. So always oxides of non-metals are acidic in nature. So the ಆಪ್ಷನ್ ಎ ಕರೆಕ್ಟ್ ಇದೆ. ನಮಗೆ ಇನ್ಕರೆಕ್ಟ್ ಆಪ್ಷನ್ ಯಾವ್ದಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಫಸ್ಟ್ ಆಪ್ಷನ್ ಏನು ಹೇಳುದು, ಲೆಫ್ಟ್ ಇಂದ ರೈಟ್ಗೆ ಹೋಗುವಾಗ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಏನಾಗ್ತದೆ, ಮೆಟಲ್ಸ್, ನಾನ್ ಮೆಟಲ್ಸ್ ಸಿಗ್ತದೆ ಅಲ್ಲಿ. ಹೌದಾ? ನಾನ್ ಮೆಟಾಲಿಕ್ ಎಲಿಮೆಂಟ್ ಸಿಗ್ತದೆ, ಅಲೋಹಗಳು ಸಿಗ್ತದೆ. ಸೊ ಅವುಗಳ ಆಕ್ಸೈಡ್ಗಳು ಅಸಿಡಿಕ್. ದಟ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ವಾಟ್ ಅಬೌಟ್ ಆಪ್ಷನ್ ಬಿ, ದ ಎಲಿಮೆಂಟ್ಸ್ ಬಿಕಮ್ ಲೆಸ್ ಮೆಟಾಲಿಕ್. ಧಾತುಗಳು ಕಡಿಮೆ ಲೋಹತೆಯನ್ನು ಪಡೆಯುತ್ತವೆ. ಅಂದ್ರೆ ಯಾವಾಗ, when as we move across the period from left to right, ಎಡಭಾಗದಿಂದ ಬಲಭಾಗಕ್ಕೆ ಹೋಗುವಾಗ ಏನ್ ಹೇಳ್ತಾರೆ, ಧಾತುಗಳ ಮೆಟಾಲಿಕ್ ನೇಚರ್, ಲೋಹತೆ ಕಡಿಮೆಯಾಗ್ತದೆ. ಇಸ್ ಇಟ್ ಟ್ರೂ? ಎಸ್, ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕೆ, ಲೆಫ್ಟ್ ಟು ರೈಟ್ ಹೋಗುವಾಗ ಅಲ್ಲಿ ನಾನ್ ಮೆಟಲ್ ಸಿಗ್ತದೆ ನಿಮಗೆ. ಹೌದಾ? ನಾನ್ ಮೆಟಲ್ಸ್ ಅಂತ ಹೇಳಿದ್ರೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗುದು. ಸೊ ಆಟೋಮೆಟಿಕಲಿ ಮೆಟಾಲಿಕ್ ಕ್ಯಾರೆಕ್ಟರ್ ಕಮ್ಮಿ ಆಗ್ತದೆ. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ಎರಡನೇದು ಕೂಡ ಕರೆಕ್ಟ್ ಆಪ್ಷನ್. ವಾಟ್ ಅಬೌಟ್ ಥರ್ಡ್ ಆಪ್ಷನ್, there is an increase in the number of valence electrons. ವೇಲೆನ್ಸ್ ಇಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಹೌದಾ? ಈಗ ಲೆಫ್ಟ್ ಟು ರೈಟ್ ಅಂತ ಹೇಳಿದ್ರೆ ಫಸ್ಟ್ ಗ್ರೂಪ್ ಇಂದ ಸೆಕೆಂಡ್ ಗ್ರೂಪ್ಗೆ 18th ಗ್ರೂಪ್ ವರೆಗೆ ನೀವು ಹೋದ ಹಾಗೆ ಏನಾಗ್ತದೆ, ನಂಬರ್ ಆಫ್ ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್ ಅಫ್ಕೋರ್ಸ್ ಜಾಸ್ತಿ ಆಗ್ತದೆ. ಈಗ ಗ್ರೂಪ್ 1 ನಲ್ಲಿ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಲ್ಲಿ ಒಂದು ವ್ಯಾಲೆನ್ಸ್ ಇಲೆಕ್ಟ್ರಾನ್ ಇದ್ರೆ ಸೆಕೆಂಡ್ ಗ್ರೂಪ್ ಅಲ್ಲಿ ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್ 2, whereas in third group the number of valence electrons 3. ಅದೇ ತರ ಜಾಸ್ತಿ ಆಗ್ತಾ ಹೋಗ್ತದೆ up to group 18. So this is also correct statement. What about option D?
The atoms lose their electrons more easily. Is this correct? This is not correct. ಅಣುಗಳು ಬಹುಬೇಗನೆ ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ತವೆ. ಯಾವಾಗ ನಾವು ಎಡಭಾಗದಿಂದ ಬಲಭಾಗಕ್ಕೆ ಹೋಗುವಾಗ ನಾವೇನ್ ಕಲ್ತಿದ್ದೇವೆ, ಪರಮಾಣುವಿನ ಗಾತ್ರ ನೋಡಿ ಕಡಿಮೆಯಾಗ್ತದೆ. ಅದರ ಅರ್ಥ ಆಟಮ್ಗಳು ಇಲೆಕ್ಟ್ರಾನ್ಸ್ ಅನ್ನು ಮೋರ್ ಈಸಿಯಾಗಿ ಬೇಗ ಬಹುಬೇಗನೆ ಕಳ್ಕೊಳ್ಳಿಕ್ ಆಗುದಿಲ್ಲ. ಯಾಕೆ, ಒಂದು ಆಟಮಿನ ಅಥವಾ ಒಂದು ಪರಮಾಣುವಿನ ಗಾತ್ರ ದೊಡ್ಡದಿದ್ರೆ ಅದು ಇಲೆಕ್ಟ್ರಾನ್ ಅನ್ನು ಬೇಗ ಕೊಡ್ಲಿಕ್ಕೆ ಆಗ್ತದೆ. ಓಕೆ, ಇಫ್ ದ ಸೈಜ್ ಆಫ್ ದ ಆಟಮ್ ಈಸ್ larger then it can easily donate the electrons. ಅದೇ ಸೈಜ್ ಕಡಿಮೆ ಆದ್ರೆ, ಇಲ್ಲಿ ನೋಡಿ ಈ ಆಟಮ್ ತಕೊಂಡ್ರೆ ಸೈಜ್ ಕಡಿಮೆ ಇದೆ. ಸೊ ಕಡಿಮೆ ಸೈಜ್ ಇದ್ರೆ ಇಲೆಕ್ಟ್ರಾನ್ಸ್ ಅನ್ನು ಅಷ್ಟು ಬೇಗ ಅದು ಬಿಟ್ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆ, there is a strong force of attraction between the nucleus and the electrons. So the fourth statement is actually wrong. It is the atoms lose their electrons more easily. ಅಲ್ಲ, as we go from left to right, the atoms, it cannot lose their electrons easily. It is not possible. ಹೌದಾ, electrons ಅಷ್ಟು ಬೇಗ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. So the incorrect statement is option D. So this is about the second question. Now let us consider the next one. Okay, a metal M is in the first group of the periodic table. What will be the formula of its oxide? M ಇದು ಮೊದಲನೇ ಗುಂಪಿನಲ್ಲಿರುವ ಲೋಹ, ಇದರ ಅಣುಸೂತ್ರ ಯಾವುದು? ಅವರೇನ್ ಕೊಟ್ಟಿದ್ದಾರೆ, ಮೆಟಲ್ M is in the first group. Okay, what will be the formula of its oxide? ಸಿ, ಮೆಟಲ್ ಯಾವ ಗ್ರೂಪ್ ಅಲ್ಲಿ ಇದೆ, ಫಸ್ಟ್ ಗ್ರೂಪ್ ಅಲ್ಲಿ ಇದೆ. ಓಕೆ, ಫಸ್ಟ್ ಗ್ರೂಪ್ ಅಂತ ಹೇಳಿದ್ರೆ, ಪ್ರಥಮ ಗುಂಪು ಅಂತ ಹೇಳಿದ್ರೆ ನಾನೇನ್ ಬರಬೇಕು, ವ್ಯಾಲೆನ್ಸ್ ಎಲೆಕ್ಟ್ರಾನ್ 1 ಲಾಸ್ಟ್ ಶೆಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇರ್ತದೆ. ಓಕೆ, ನಾನು +1 ಬರೀತೇನೆ. ಯಾಕೆ, ಬಿಕಾಸ್ ಇಟ್ ಇಸ್ ಅ ಮೆಟಲ್ ಕ್ಯಾನ್ ಈಸಿಲಿ ಡೊನೇಟ್ ಇಲೆಕ್ಟ್ರಾನ್. ಸೊ ಇಟ್ ವಿಲ್ ಈಸಿಲಿ ಡೊನೇಟ್ ಇಟ್ಸ್ ಇಲೆಕ್ಟ್ರಾನ್ ಫ್ರಮ್ ದ ಔಟರ್ ಮೋಸ್ಟ್ ಶೆಲ್. ಆ ಮೆಟಲ್ ಏನ್ ಮಾಡ್ತದೆ, ಲಾಸ್ಟ್ ಶೆಲ್ ಅಲ್ಲಿರುವಂತಹ ಅತ್ಯಂತ ಹೊರಕವಚದಲ್ಲಿರುವಂತಹ ಒಂದು ಇಲೆಕ್ಟ್ರಾನ್ ಅನ್ನು ಬೇಗ ಬಿಟ್ಕೊಡ್ತದೆ. ಸೊ ಇಟ್ ಇಸ್ ಇನ್ +1. ಸೊ ಇಟ್ ಎಕ್ಸಿಸ್ಟ್ ಆಸ್ +1 ಫಾರ್ಮ್. ಓಕೆ, +1 ಫಾರ್ಮ್ ಅಲ್ಲಿ ಇರ್ತದೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಈಗ ಮೆಟಲಿನ ಆಕ್ಸೈಡ್ ಬರೆಯುವುದಂತ ಹೇಳಿದ್ರೆ, ವಾಟ್ ಇಸ್ ದ ಫಾರ್ಮುಲಾ ಆಫ್ ಆಕ್ಸೈಡ್? ಆಕ್ಸೈಡ್ ಅನ್ನು ನಾವು ಯಾವಾಗಲೂ O2- ಅಂತ ಬರೆಯುವುದು. ಯಾಕೆ ಅಂತ ನೋಡಿ, ಇಫ್ ಯು ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಕ್ಸಿಜನ್, ವಿ ನೋ ದಟ್ ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನ್ ಇಸ್ 8. ಸೊ ಲೆಟ್ ಅಸ್ ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p. ಇಷ್ಟಾಗ್ತದೆ, 4 ಆಗ್ತದೆ. ಲುಕ್ ಎಟ್ ದ ಲಾಸ್ಟ್ ಶೆಲ್, ವ್ಯಾಲೆನ್ಸ್ ಶೆಲ್ 2s and 2p. ಟೋಟಲ್ ಎಷ್ಟು ಎಲೆಕ್ಟ್ರಾನ್, 2 + 4 6 ಎಲೆಕ್ಟ್ರಾನ್ಸ್ ಆಲ್ರೆಡಿ ಇದೆ. ಓಕೆ, ಇನ್ ಆರ್ಡರ್ ಟು ಕಂಪ್ಲೀಟ್ ಇಟ್ಸ್ ಆಕ್ಟೇಟ್, ಅದರ ಅಷ್ಟಕ ಕಂಪ್ಲೀಟ್ ಆಗಬೇಕಾದ್ರೆ ಆಕ್ಸಿಜನ್ಗೆ 2 ಎಲೆಕ್ಟ್ರಾನ್ಸ್ ಅದು ತಗೊಳ್ಬೇಕು. ಸೊ ಇದೇನ್ ಮಾಡ್ತದೆ, ಇನ್ ಆರ್ಡರ್ ಟು ಅಟೈನ್ ದ ಸ್ಟೇಬಲ್ ಕಾನ್ಫಿಗರೇಷನ್ ಆಫ್ 8 electrons, ಇಟ್ ರೆಡಿಲಿ ಅಕ್ಸೆಪ್ಟ್ 2 electrons. ಇಲೆಕ್ಟ್ರಾನ್ಸ್ ತಗೊಂಡ್ರೆ ಮೈನಸ್ ಚಾರ್ಜ್ ಬರಿಬೇಕು. ಸೊ ಇಟ್ ರೆಡಿಲಿ ಅಕ್ಸೆಪ್ಟ್ 2 electrons. ದಟ್ ಇಸ್ ವೈ ದ ಫಾರ್ಮುಲಾ ಆಫ್ ಆಕ್ಸೈಡ್ ಅಯಾನ್ ಇಸ್ O2-. ಓಕೆ, ಈಗ ಮೆಟಲ್ ಆಕ್ಸೈಡ್ ಆಗ್ಬೇಕಲ್ಲ, ಮೆಟಲ್ ಇಸ್ ಇನ್ +1 ಸ್ಟೇಟ್, ಆಕ್ಸೈಡ್ ಅಂತ ಹೇಳಿದ್ರೆ O2- ಸ್ಟೇಟ್. ನಾವು ಲೆಟ್ ಅಸ್ ಕ್ರಾಸ್ ದ ಬ್ಯಾಲೆನ್ಸ್ ಇಸ್ +1 ಮತ್ತೆ -2 ಕ್ಯಾನ್ಸಲ್ ಆದ್ರೆ ಈ ನಂಬರ್ 1 ಮತ್ತೆ 2 ಅನ್ನು ಕ್ರಾಸ್ ಮಾಡಿ. ಸೊ ಮೆಟಲಿನ ಕೆಳಗೆ ಯಾವ್ದು ಬರಬೇಕು, 2 ಬರಬೇಕು. ಆಕ್ಸಿಜನ್ ಕೆಳಗೆ ಯಾವ್ದು ಬರಬೇಕು, 1. ಸೊ ವಾಟ್ ಇಸ್ ದ ಫಾರ್ಮುಲಾ ಆಫ್ ದ ಆಕ್ಸೈಡ್ ನೌ, M2O. ಲುಕ್ ಎಟ್ ದ ಸೆಕೆಂಡ್ ಆಪ್ಷನ್, B is the correct answer. Now let us consider the fourth question. Which of the following set of elements is written in the order of their increasing metallic character? ಈ ಕೆಳಗಿನ ಯಾವ ಸರಣಿಯು ಲೋಹಗಳನ್ನು ಅವುಗಳ ಲೋಹೀಯ ಗುಣದ ಏರಿಕೆ ಕ್ರಮದಲ್ಲಿ ಜೋಡಿಸಲಾದ ಸರಿಯಾದ ಕ್ರಮವಾಗಿದೆ? ಸೊ ಆಪ್ಷನ್ಸ್ ನೋಡಿ, ಸೋಡಿಯಂ, ಲಿಥಿಯಂ, ಪೊಟ್ಯಾಷಿಯಂ ಕೊಟ್ಟಿದ್ದಾರೆ. ಸೋಡಿಯಂ, ಲಿಥಿಯಂ, ಪೊಟ್ಯಾಷಿಯಂ ಎಲ್ಲಿ ಬರ್ತದೆ, ಫಸ್ಟ್ ಗ್ರೂಪ್ ಅಲ್ಲಿ ಬರ್ತದೆ. ಇವುಗಳೆಲ್ಲ ಮೆಟಲ್ಸ್, ಹೌದಾ. ಈಗ ಫಸ್ಟ್ ಗ್ರೂಪ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರುವಂತದ್ದು ಲಿಥಿಯಂ, ಅದರ ಕೆಳಗೆ ಸೋಡಿಯಂ, ಅದರ ಕೆಳಗೆ ಪೊಟ್ಯಾಷಿಯಂ ಬರುದು. ಬಟ್ ಇವರು ಕೊಟ್ಟ ಆರ್ಡರ್ ಏನು, ಸೋಡಿಯಂ ಫಸ್ಟ್ ಬರೆದಿದ್ದಾರೆ, ಸೋಡಿಯಂ ಆಮೇಲೆ ಲಿಥಿಯಂ, ಪೊಟ್ಯಾಷಿಯಂ. ಆಕ್ಚುಲಿ ಕರೆಕ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ. ಈಗ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಏನು, ಟೆಂಡೆನ್ಸಿ ಟು ಲೂಸ್ ಇಲೆಕ್ಟ್ರಾನ್ಸ್ ಈಸಿಲಿ, ಬೇಗ ಇಲೆಕ್ಟ್ರಾನ್ಸ್ ಅನ್ನು ಡೊನೇಟ್ ಮಾಡ್ಲಿಕ್ಕೆ ಆಗ್ಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ಮೋರ್ ಮೆಟಾಲಿಕ್. ಓಕೆ, ಈಗ ಈ ಆರ್ಡರ್ ನೋಡೋದಾದ್ರೆ ಲಿಥಿಯಮಿನ ಸೈಜ್ ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಸೊ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೇವೆ, ಪೊಟ್ಯಾಷಿಯಂ ಈಸ್ ಮೋರ್ is having more metallic character ಇರಬೇಕಿತ್ತು. ಓಕೆ, ಸೊ ಆಮೇಲೆ ಲೀಸ್ಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಸೊ ಲಿಥಿಯಮಿಗೆ ಆಕ್ಚುಲಿ ಅವರು ಕೊಟ್ಟ ಆಕ್ಚುಲಿ ಆರ್ಡರ್ ಆದ್ರೆ ಈ ತರ ಇರಬೇಕಿತ್ತು, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಬಟ್ ಆಪ್ಷನ್ ಈಸ್ ರಾಂಗ್. ಓಕೆ,
ವಾಟ್ ಅಬೌಟ್ ಆಪ್ಷನ್ ಬಿ? ಕಾರ್ಬನ್, ಆಕ್ಸಿಜನ್, ನೈಟ್ರೋಜನ್. ಕಾರ್ಬನ್ ಎಲ್ಲಿ ಬರ್ತದೆ? ಕಾರ್ಬನ್ ಗ್ರೂಪ್ 14 ಎಲಿಮೆಂಟ್ಸ್, ಹೌದಾ, ವಿತ್ ಅಟಾಮಿಕ್ ನಂಬರ್ 6. ಆಮೇಲೆ ಯಾವುದು? ಅಕ್ರಾಸ್ ದ ಪೀರಿಯಡ್ ಹೋದ್ರೆ ಇದು ಅಟಾಮಿಕ್ ನಂಬರ್ 6 ಕಾರ್ಬನ್, ಇದು ಆಕ್ಚುಲಿ ನೈಟ್ರೋಜನ್ ಅಟಾಮಿಕ್ ನಂಬರ್ 7, ಆಮೇಲೆ ಆಕ್ಸಿಜನ್, ಈ ತರ ಬಂದ್ರೆ ಕರೆಕ್ಟ್ ಇರ್ತಿತ್ತು, ಹೌದಾ. ಅಕ್ರಾಸ್ ದ ಪೀರಿಯಡ್, ಇಲ್ಲಿ ಅಕ್ರಾಸ್ ದ ಪೀರಿಯಡ್ ಅಟಾಮಿಕ್ ಸೈಜ್ ಗೋಸ್ ಆನ್ ಡಿಕ್ರೀಸಸ್, ನಮಗೆ ಗೊತ್ತಿದೆ. ಸೊ ಅವ್ರೇನ್ ಕೇಳಿದ್ದು? ಇನ್ಕ್ರೀಸಿಂಗ್ ಮೆಟಾಲಿಕ್ ಕ್ಯಾರೆಕ್ಟರ್. ಸೊ ಇಲ್ಲಿ ನಾವು ಈ ತರ ಮಾತಾಡೋದಾದ್ರೆ non-metallic character goes on increases, metallic character decreases, but ಅವರ ಆರ್ಡರ್ ತಪ್ಪಿದು, ಹೌದಾ. ಅವರ ಪ್ರಕಾರ ಕಾರ್ಬನ್ is least metallic, next oxygen, next nitrogen. This is wrong. Okay, next one, what about magnesium, aluminum, silicon? Magnesium ಎಲ್ಲಿ ಬರ್ತದೆ? Magnesium atomic number 12, ಅಲ್ಯೂಮಿನಿಯಂ ಅಟಾಮಿಕ್ ನಂಬರ್ 13, ಸಿಲಿಕಾನ್ ಅಟಾಮಿಕ್ ನಂಬರ್ 14. ಓಕೆ, ಒಂದೇ ರೋದಲ್ಲಿ ಬರ್ತದೆ. ಓಕೆ, ಸೊ ಸೈಜ್ ಪ್ರಕಾರ ಈ ತರ ಸೈಜ್ ವೇರಿಯೇಷನ್ ಆದ್ರೆ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೇವೆ? ಅಕ್ರಾಸ್ ದ ಪೀರಿಯಡ್ ನೋಡಿ, ಆಸ್ ವಿ ಗೋ ಫ್ರಮ್ ಲೆಫ್ಟ್ ಟು ರೈಟ್, ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುದು, ಹೌದಾ. ಸೊ ಅವರು ಕೊಟ್ಟ ಆರ್ಡರ್, ಮೆಗ್ನೀಷಿಯಂ ಇದ್ದು ಮೆಟಾಲಿಕ್ ಕ್ಯಾರೆಕ್ಟರ್ ಏನೋ ಮೆಟಾಲಿಕ್ ಕ್ಯಾರೆಕ್ಟರ್ ಕಮ್ಮಿ, ಅಲ್ಯೂಮಿನಿಯಂ ಇದ್ದು ಜಾಸ್ತಿ ಬರಬೇಕು. ಅವರ ಪ್ರಕಾರ ಅವ್ರು ಕೊಟ್ಟದ್ದು ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್ ಅಲ್ಲ. ಈ ಆರ್ಡರ್ ಪ್ರಕಾರ ಅವ್ರೇನ್ ಹೇಳ್ತಾರೆ? ಮೆಗ್ನೀಷಿಯಮಿನ ಮೆಟಾಲಿಕ್ ಕ್ಯಾರೆಕ್ಟರ್ ಕಮ್ಮಿ, ಆಮೇಲೆ ಅಲ್ಯೂಮಿನಿಯಂ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ, ಆಮೇಲೆ ಸಿಲಿಕಾನ್ ಇದು ಜಾಸ್ತಿ. ಆಕ್ಚುಲಿ ಲೆಫ್ಟ್ ಟು ರೈಟ್ ಹೋಗುವಾಗ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗುದಲ್ಲ, ಮೆಟಾಲಿಕ್ ಕ್ಯಾರೆಕ್ಟರ್ ಕಡಿಮೆ ಆಗ್ಬೇಕಿತ್ತು ಅಲ್ವಾ. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುದಲ್ಲ. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಕಮ್ಮಿ ಆಗ್ಬೇಕಿತ್ತು. ಸೊ ಅವರು ಕೊಟ್ಟ ಆರ್ಡರ್ ತಪ್ಪು. ಅವರ ಪ್ರಕಾರ ಮೆಗ್ನೀಷಿಯಂ ಲೀಸ್ಟ್ ಮೆಟಾಲಿಕ್, ಸಿಲಿಕಾನ್ ಇಸ್ ಮೋರ್ ಮೆಟಾಲಿಕ್. ದಿಸ್ ಇಸ್ ರಾಂಗ್. ಸೊ ಲಾಸ್ಟ್ ಆಪ್ಷನ್ ನೋಡಿ, ಇಟ್ ಮೈಟ್ ಬಿ ಕರೆಕ್ಟ್ ಆನ್ಸರ್. ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಸೆಕೆಂಡ್ ಗ್ರೂಪ್ ಅಲ್ಲಿ ಬರುತ್ತೆ ಅಲ್ವಾ, ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್. ಸೊ ಬೆರಿಲಿಯಮಿನ ಅಟಾಮಿಕ್ ಸೈಜ್, ಮೆಗ್ನೀಷಿಯಂ ಅದರ ಕೆಳಗೆ ಅಟಾಮಿಕ್ ಸೈಜ್ ಜಾಸ್ತಿ, ಕ್ಯಾಲ್ಸಿಯಂನ ಅಟಾಮಿಕ್ ಸೈಜ್ ಇನ್ನೂ ಜಾಸ್ತಿ. ಸೊ ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್, ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್, ಪರಮಾಣುವಿನ ಗಾತ್ರ ಜಾಸ್ತಿ ಆಗ್ತಾ ಹೋಗ್ತದೆ ಕೆಳಗೆ ಹೋದ ಹಾಗೆ. ಸೊ ಜಾಸ್ತಿ ಸೈಜ್ ಜಾಸ್ತಿ ಆದ್ರೆ ಅದರ ಲೋಹೀಯ ಗುಣ ಕೂಡ ಜಾಸ್ತಿ ಆಗ್ತದೆ. ಸೊ ಬೆರಿಲಿಯಂ ಲೀಸ್ಟ್ ಮೆಟಾಲಿಕ್, ಆಮೇಲೆ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಮೆಗ್ನೀಷಿಯಂ, ನೆಕ್ಸ್ಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಇಸ್ ಮೋರ್ ಫಾರ್ ಕ್ಯಾಲ್ಸಿಯಂ. ಸೊ ದ ಕರೆಕ್ಟ್ ಆನ್ಸರ್ is option D. Fifth question, which one of the following statements is not correct or incorrect, is not correct about the trends in the properties of the elements of a group on going down the group? Okay, ಈ ಕೆಳಗಿನ ಯಾವ ಹೇಳಿಕೆಗಳು ಧಾತುಗಳ ವರ್ಗೀಕರಣಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳಲ್ಲ. ಅಂದ್ರೆ ಡೌನ್ ದ ಗ್ರೂಪ್, ನಾವು ಗುಂಪಿನ ಕೆಳಗೆ, ಮೇಲಿಂದ ಕೆಳಗೆ ಹೋದ ಹಾಗೆ ನೋಡ್ಬೇಕು. ಆಪ್ಷನ್ ಎ, ದ ಕೆಮಿಕಲ್ ರಿಯಾಕ್ಟಿವಿಟಿ ಆಫ್ ದ ಮೆಟಲ್ಸ್ ಇನ್ಕ್ರೀಸಸ್. ಅವರ ಪ್ರಕಾರ ಡೌನ್ ದ ಗ್ರೂಪ್ ಅಲ್ಲ. ಆಸ್ ವಿ ಗೋ ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಗೋಸ್ ಆನ್ ಇನ್ಕ್ರೀಸಸ್. ನಾವು ಮೇಲಿನಿಂದ ಕೆಳಕ್ಕೆ ಹೋದ ಹಾಗೆ ಗುಂಪಿನಲ್ಲಿ ಏನಾಗ್ತದೆ? ಧಾತುಗಳ ಪರಮಾಣುವಿನ ಗಾತ್ರ ಜಾಸ್ತಿ ಆಗ್ತದೆ. ಇದು ಸರಿ. ಆಪ್ಷನ್ ಏನ್ ಹೇಳುದು? ದ ಕೆಮಿಕಲ್ ರಿಯಾಕ್ಟಿವಿಟಿ ಆಫ್ ದ ಮೆಟಲ್ ಇನ್ಕ್ರೀಸಸ್. ಲೋಹಗಳ ರಾಸಾಯನಿಕ ಕ್ರಿಯಾಕಾರತ್ವ ಜಾಸ್ತಿ ಆಗ್ತದೆ. ಹೌದು, ಪರಮಾಣುವಿನ ಗಾತ್ರ ಜಾಸ್ತಿ ಆಗುದಂತ ಹೇಳಿದ್ರೆ ಇಟ್ ಕ್ಯಾನ್ ಈಸಿಲಿ ಡೊನೇಟ್ ದ ಇಲೆಕ್ಟ್ರಾನ್ಸ್. ಯಾವುದು? ಸೈಜ್ ಜಾಸ್ತಿ ಇದ್ರೆ, ಸೈಜ್ ದೊಡ್ಡದಿದ್ರೆ, ಪರಮಾಣುವಿನ ಗಾತ್ರ ಜಾಸ್ತಿ ಇದ್ರೆ ಇಟ್ ಕ್ಯಾನ್ ಈಸಿಲಿ ಡೊನೇಟ್ ಇಲೆಕ್ಟ್ರಾನ್ಸ್, ಹೌದಾ. ಸೊ ಇಟ್ ಕ್ಯಾನ್ ಡೊನೇಟ್ ಇಲೆಕ್ಟ್ರಾನ್ ಈಸಿಲಿ. ಯಾವುದು? ಜಾಸ್ತಿ ದೊಡ್ಡದಾಗಿರುವಂತಹ ಆಟಮ್, ಪರಮಾಣು. ಅಂದ್ರೆ ಕೆಮಿಕಲ್ ರಿಯಾಕ್ಟಿವಿಟಿ, ರಾಸಾಯನಿಕ ಕ್ರಿಯಾಕಾರತ್ವಕ್ಕೂ ಈ ಇಲೆಕ್ಟ್ರಾನ್ಸ್ಗೆ ಏನ್ ಸಂಬಂಧ? ಈಗ ಒಂದು ಆಟಮ್ ಅಲ್ಲಿ ಅಥವಾ ಒಂದು ಪರಮಾಣುವಿನಲ್ಲಿ ಒಂದು ಇಲೆಕ್ಟ್ರಾನ್ಸ್ ಲಾಸ್ ಅಥವಾ ಇಲೆಕ್ಟ್ರಾನ್ಸ್ ನಾಶ ಆಗ್ತದೆ ಅಥವಾ ಹೊರಗೆ ಹೋಗ್ತದೆ, ಅಥವಾ ಇಲೆಕ್ಟ್ರಾನ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು ಈಸಿಯಾಗಿ. ವೆನ್ ಅನ್ ಆಟಮ್, ಇಫ್ ಇಟ್ ಅಕ್ಸೆಪ್ಟ್ electrons or it may loss or it may lose its electrons readily, then we can say that it is highly reactive. ಆಯ್ತಾ? ಯಾವಾಗ ಒಂದು ರಾಸಾಯನಿಕ ಕ್ರಿಯಾಕಾರತ್ವ ಜಾಸ್ತಿ ಇರ್ತದೆ ಅಂತ ಹೇಳಿದ್ರೆ ಆ ಆಟಮ್ ಅಲ್ಲಿ ಇಲೆಕ್ಟ್ರಾನ್ಸ್ ಬೇಗ ಹೋಗುವಾಗಿರ್ಬೇಕು ಅಥವಾ ಇಲೆಕ್ಟ್ರಾನ್ಸ್ ಬೇಗ ಆಡ್ ಆಗುವಾಗೆ ಇರಬೇಕು. ದೆನ್ only we can say that the chemical reactivity is more. ಸೊ ಈಗ ಡೌನ್ ದ ಗ್ರೂಪ್ ಅವ್ರು ಕೊಟ್ಟದ್ದು ಇಲ್ಲಿ ಡೌನ್ ದ ಗ್ರೂಪ್ ನೋಡಿ. As we go down the group, atomic size increases, automatically tendency to donate the electron increases, electrons ಬೇಗ ರಿಲೀಸ್ ಆಗ್ಬೋದು, therefore chemical reactivity is also increases. So option A correct statement. What about option B? ಧಾತುಗಳ ಲೋಹೀಯ ಗುಣ ಜಾಸ್ತಿ ಆಗ್ತದೆ.
the metallic character of the elements increases. Of course, as we go down the group, atomic size increases. So atomic size ಜಾಸ್ತಿ ಆದ್ರೆ tendency to donate electrons is also increases. So metallic character increases. the metal which is electron donor, ನಾವು ಮೆಟಲ್ ಅಂತ ಯಾವಾಗ ಹೇಳುದು, ಯಾವಾಗ ಅದು electron ಅನ್ನು ಬಿಟ್ಕೊಡುತ್ತದೆ ಆಯ್ತಾ. ಮೆಟಲ್ಸ್ ಯಾವಾಗಲೂ electron ಕೊಡುದು, they are donors. Therefore metallic character increases down the group. ಆಪ್ಷನ್ ಸಿ ನೋಡಿ, ದ ಸೈಜ್ ಆಫ್ ದ ಆಟಮ್ ಇನ್ಕ್ರೀಸಸ್, ಪರಮಾಣುವಿನ ಗಾತ್ರ ಜಾಸ್ತಿ ಆಗ್ತದೆ. ಹೌದು, ಮೇಲಿನಿಂದ ಕೆಳಕ್ಕೆ ಹೋದಾಗೆ ಪರಮಾಣುವಿನ ಗಾತ್ರ ಜಾಸ್ತಿ ಆಗ್ತದೆ. ವಾಟ್ ಅಬೌಟ್ ಆಪ್ಷನ್ ಡಿ, ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್ ಇನ್ಕ್ರೀಸಸ್. ಹೌದಾ, ಈಗ ಗ್ರೂಪ್ 1 ಫಸ್ಟ್ ಗ್ರೂಪ್ ತಗೊಳ್ಳುವ. ಲಿಥಿಯಂ ಇದೆ, ಸೋಡಿಯಂ ಇದೆ, ಪೊಟ್ಯಾಷಿಯಂ, ರುಬಿಡಿಯಂ. ಸೊ ಲಿಥಿಯಂ ಅಟಾಮಿಕ್ ನಂಬರ್ 3. ನಿಮಗೆ ಇಲೆಕ್ಟ್ರಾನ್ ಕಾನ್ಫಿಗರೇಷನ್ ನೀವು ಬರೀರಿ 1s2 2s1. If you at sodium atomic number 11, if you write the electronic configuration, then 1s2 2s2 2p6 3s. ಪೊಟ್ಯಾಷಿಯಂಗೆ ಬರೆಯುವುದಾದ್ರೆ ಲಾಸ್ಟ್ ಶೆಲ್ ಅಲ್ಲಿ 4s1 ಉಳ್ಕೊಳ್ತದೆ. ರುಬಿಡಿಯಂ 5s1. ನೋಡಿ, ಔಟರ್ ಮೋಸ್ಟ್ ಶೆಲ್ 2s, in sodium it is 3s, in potassium 4s, rubidium 5s. ಎಷ್ಟು electron ಇದೆ? Only one electron is present. The number of valence electrons, it remains the same. ಹೌದಾ? But option D says the valence electron increases. valence electron ಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ತಪ್ಪದು ಅಲ್ವಾ? So the incorrect statement is option D. Consider the sixth question. An element X combines with oxygen to form an oxide of the type XO. Okay, ಧಾತು X ಅನ್ನುವಂಥದ್ದು ಆಮ್ಲಜನಕದೊಟ್ಟಿಗೆ ವರ್ತಿಸಿದಾಗ ಅದು ಲೋಹದ ಆಕ್ಸೈಡ್ ಅನ್ನು ಕೊಡುತ್ತದೆ. ಅಂದ್ರೆ XO ಅನ್ನುವಂಥದ್ದು ಆಕ್ಸೈಡ್ ಅನ್ನು ಕೊಡುತ್ತದೆ. This oxide is electrically conducting. This is conducting in nature. ಅಂದ್ರೆ it conducts electricity. ಇದು ವಿದ್ಯುತ್ ವಾಹಕತೆಯನ್ನು ಹೊಂದಿದೆ. ಆಯ್ತಾ? Write the formula of the compound when X reacts with the chlorine. ನಾವು ಫಾರ್ಮುಲಾ ಬರಿಬೇಕು ಯಾವಾಗ, when same element X, ಧಾತು X ಕ್ಲೋರಿನ್ ಜೊತೆ ವರ್ತಿಸಿದಾಗ. ಇಲ್ಲಿ ನೋಡಿ, ಈಗ ಎಲಿಮೆಂಟ್ X ಕಂಬೈನ್ಸ್ ವಿತ್ ಆಕ್ಸಿಜನ್ ಅಲ್ವಾ, ಟು ಫಾರ್ಮ್ ಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಇದು ಒಂದು ಹಿಂಟ್ ನಮಗೆ. ಆಕ್ಸೈಡ್, ಲೋಹದ ಆಕ್ಸೈಡ್ XO. ಈಗ ನೋಡಿ, ಐ ಆಲ್ರೆಡಿ ಸೆಡ್ ಇನ್ ದ ಪ್ರೀವಿಯಸ್ slide that oxide ಅಂತ ಹೇಳಿದ್ರೆ with the formula O2-. ಇದು ಹೇಗೆ ಅಂತ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಆಯ್ತಾ. ಓಕೆ, ಆಕ್ಸೈಡ್ ಇಟ್ ಈಸ್ ಇನ್ 2-. ಸೊ ಅವರ ಪ್ರಕಾರ ಫಾರ್ಮುಲಾ XO ಅಂತ ಇದ್ರೆ, XO ಫಾರ್ಮುಲಾದಲ್ಲಿ ಆಕ್ಸಿಜನ್ ಆಕ್ಸೈಡ್ 2- ಇದ್ರೆ ಈ X ಎಷ್ಟಿರಬೇಕು? 2+ ಇರಲೇಬೇಕು. ಸೊ 2+2- ಕ್ಯಾನ್ಸಲ್ ಆಗಿ ದ ಫಾರ್ಮುಲಾ ಇಸ್ XO. ಹೌದಾ? ಹಾಗಾಗಿ ಅವರಿಗೆ XO ಸಿಕ್ಕಿದೆ. ಸೊ ನಾವು ವಿ ಹ್ಯಾವ್ ಅಂಡರ್ಸ್ಟೂಡ್ X is in +2 state, isn't it? So X is in +2 state. What happens when it reacts with the chlorine? Okay, chlorine ಇಲ್ಲಿ ಬರ್ತದೆ. ಕ್ಲೋರಿನ್ ಬರೋದು ಗ್ರೂಪ್ 17. ಅಥವಾ ನಿಮಗೆ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ. ಅಟಾಮಿಕ್ ನಂಬರ್ 17 ಅಲ್ವಾ? ಲೆಟ್ ಅಸ್ ರೈಟ್ ದ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p6 3s2 3p5. Look at the valence shell. ಅತ್ಯಂತ ಹೊರಗಿನ ಕವಚ ನೋಡಿ, 3s ಮತ್ತೆ 3p. ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 7 ಎಲೆಕ್ಟ್ರಾನ್ಸ್ ಇದೆ. ನಾನೇನು ಹೇಳಿದ್ದೇನೆ, ಎಲ್ಲ ಧಾತು ಕೂಡ 8 ಎಲೆಕ್ಟ್ರಾನ್ ಸಿಗ್ಲಿಕ್ಕೆ ಟ್ರೈ ಮಾಡ್ತದೆ. ಯಾಕಂದ್ರೆ ಅದು ಸ್ಥಿರತೆಯನ್ನು ಹೊಂದಿರ್ತದೆ. ಸೊ ಇಟ್ ಅಕ್ಸೆಪ್ಟ್ 7 ಎಲೆಕ್ಟ್ರಾನ್ಸ್ ಇದೆ ಅಲ್ಲ. ಸೊ ಏನ್ ಮಾಡ್ತದೆ, 1 ಎಲೆಕ್ಟ್ರಾನ್ ಇದಕ್ಕೆ ಕೊಟ್ರೆ ಆಯ್ತು. 1 ಎಲೆಕ್ಟ್ರಾನ್ ಕ್ಲೋರಿನ್ ತಗೊಂಡ್ರೆ ಮೈನಸ್ ಅಂತ ಬರ್ತದೆ, -1 ಅಂತ ಬರ್ತದೆ. ಯಾಕೆ ಮೈನಸ್ ಬರೆಯುವುದು? ಇಫ್ ವೆನ್ ಇಟ್ ಇಸ್ ಹ್ಯಾವಿಂಗ್ ಎಲೆಕ್ಟ್ರಾನ್ ರಿಚ್ನೆಸ್. ಇಲೆಕ್ಟ್ರಾನ್ ಜಾಸ್ತಿ ಇರುವಾಗ ಮೈನಸ್ ಅಂತ ಬರೆಯುವುದು, ಪ್ಲಸ್ ಅಂತ ಬರೆಯುವುದು ಎಲೆಕ್ಟ್ರಾನ್ಸ್ ಕಮ್ಮಿ ಇದ್ದಾಗ. ಓಕೆ, Cl -1 ಫಾರ್ಮ್. ಯಾಕೆ -1? ಐ ಹ್ಯಾವ್ ರಿಟನ್ -1 ಬಿಕಾಸ್ ಇಟ್ accepts only 1 electron. So X2 plus state, Cl is -1 state. So how will you write the formula? You need to cross the valences. Plus gets cancels with the minus. So the number 2 goes to chlorine, near to the chlorine, and 1 goes here. So the exact formula of the compound is XCl2, option C. Okay. So this is about 6th question. So in the next video, I'll continue with the 7th question. Thank you.